ಮಿತ್ರರೇ ನಮಸ್ಕಾರ. ಮಿತ್ರರೇ, ಬಿಹಾರದಲ್ಲಿ ಇನ್ನೇನು ಚುನಾವಣಾ ದಿನಾಂಕ ಘೋಷಣೆಯಾಗಲಿಕ್ಕಿದೆ. ಆದರೆ ಈಗಾಗಲೇ ಬಿಹಾರದಲ್ಲಿ ಚುನಾವಣಾ ಕಾವು ಮಾತ್ರ ಭರ್ಜರಿಯಾಗಿ ರಂಗೇರ್ಬಿಟ್ಟಿದೆ. ಆರ್ಜೆಡಿ ಮುಖಂಡ ತೇಜಸ್ವಿ ಯಾದವ್ ಈ ಬಾರಿ ನಾನೇ ಸಿಎಂ ಆಗ್ತೀನಿ ಅಂತ ಅವರು ಸೂಟ್ ಕೂಡ ಹುಲ್ಸ್ಕೊಂಡಂತೆ ಕಾಣ್ತಾ ಇದೆ. ಅಷ್ಟರ ಮಟ್ಟಿಗೆ ಅವರು ಮಾನಸಿಕವಾಗಿ ಸಿದ್ಧರಾಗ್ಬಿಟ್ಟಿದ್ದಾರೆ. ಆ ಕಾನ್ಫಿಡೆನ್ಸ್ ಕೂಡ ಅವರಲ್ಲಿ ಕಾಣ್ತಾ ಇದೆ. ಇನ್ನೊಂದು ಕಡೆ ಪುನಃ ಗೆದ್ದು ಎನ್ಡಿಎ ಸರ್ಕಾರ ರಚನೆ ಮಾಡೋದಕ್ಕೆ ಬಿಜೆಪಿಯೂ ಕೂಡ ತುದಿಗಾಲಲ್ಲಿ ನಿಂತಿದೆ. ಅದೇ ರೀತಿಯಾಗಿ ಜೆಡಿಯು ಕೂಡ ಪ್ರಯತ್ನವನ್ನು ಮಾಡ್ತಾ ಇದೆ. ಈ ನಡುವೆ ಒಂದು ಇಂಟ್ರೆಸ್ಟಿಂಗ್ ಬೆಳವಣಿಗೆ ಆಗಿದೆ. ತೇಜಸ್ವಿ ಯಾದವ್ 243 ಅನ್ನುವಂತಹ ಒಂದು ಬಾಂಬ್ ಅನ್ನು ಸಿಡಿಸಿದ್ದಾರೆ. ಇದು ನೇರವಾಗಿ ರಾಹುಲ್ ಗಾಂಧಿ ಬುಡವನ್ನು ಅಲುಗಾಡಿಸಿದೆ. ಗಠಬಂಧನ ಒಡೆದು ಹೋಗುತ್ತಾ? ತೇಜಸ್ವಿ ಯಾದವ್ ಏನು ಮಾಡೋದಕ್ಕೆ ಹೊರಟಿದ್ದಾರೆ? ಇಡೀ ಚುನಾವಣಾ ಸಮೀಕರಣವೇ ಬದಲಾಗಿಬಿಡುತ್ತಾ? ಇದೆಲ್ಲದರ ಬಗ್ಗೆ ಚರ್ಚೆ ಶುರುವಾಗಿದೆ. ಇದೆಲ್ಲದರ ಮಧ್ಯದಲ್ಲಿ ಹೊಸದಾದಂತಹ ಒಂದು ಒಪಿನಿಯನ್ ಪೋಲ್ ಕೂಡ ಬಂದಿದೆ. ಆ ಒಪಿನಿಯನ್ ಪೋಲ್ನಲ್ಲಿ ಬಂದಂತಹ ರಿಸಲ್ಟ್ ಇದೆಯಲ್ಲ, ಇದು ಅನೇಕ ಪಕ್ಷಗಳ ನಿದ್ದೆಗೆಡಿಸ್ಬಿಟ್ಟಿದೆ. ಮಿತ್ರರೇ, ಈ ವಿಡಿಯೋದಲ್ಲಿ ಇದೆಲ್ಲದರ ಬಗ್ಗೆ ಬಹಳ ಡೀಟೇಲ್ ಆದಂತಹ ಮಾಹಿತಿಯನ್ನು ಕೊಡ್ತೀನಿ. ತೇಜಸ್ವಿ ಯಾದವ್ ಸಿಡಿಸಿದಂತಹ 243 ಬಾಂಬೇನು, ಅದು ಕಾಂಗ್ರೆಸ್ ಪಕ್ಷ ಮತ್ತು ರಾಹುಲ್ ಗಾಂಧಿ ಅವರನ್ನ ಯಾವ ರೀತಿಯಾಗಿ ನಿದ್ದೆಗೆಡಿಸಿದೆ, ಹೊಸದಾದಂತಹ ಒಪಿನಿಯನ್ ಪೋಲ್ ಯಾವ ನಂಬರ್ಸ್ ಅನ್ನ ಕೊಡ್ತಾ ಇದೆ, ಇದೆಲ್ಲದನ್ನ ಈ ವಿಡಿಯೋದಲ್ಲಿ ನಿಮಗೆ ಡೀಟೇಲ್ ಆಗಿ ತಿಳಿಸ್ಕೊಡ್ತೀನಿ. ನೀವು ಈ ವಿಡಿಯೋನ ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಮಿತ್ರರೇ, ಬಿಹಾರದಲ್ಲಿ ಕಾಂಗ್ರೆಸ್ ಈ ಬಾರಿ ಸಿಕ್ಕಾಪಟ್ಟೆ ಆಕ್ಟಿವ್ ಆಗಿತ್ತು. ರಾಹುಲ್ ಗಾಂಧಿ ಅವರಂತೂ ಮತ ಅಧಿಕಾರ ಯಾತ್ರೆಯ ಹೆಸರಿನಲ್ಲಿ ಭರ್ಜರಿ ಪ್ರಚಾರವನ್ನ ಮಾಡಿದ್ರು. ರಾಹುಲ್ ಗಾಂಧಿ ಅವರ ಬಾಡಿ ಲ್ಯಾಂಗ್ವೇಜ್ ನೋಡಿದ್ರೆ ಈ ಬಾರಿ ಕಾಂಗ್ರೆಸ್ಸೇ ಏನಾದರೂ ಬಿಹಾರದಲ್ಲಿ ಅಧಿಕಾರವನ್ನ ಹಿಡಿದು ಬಿಡುತ್ತಾ, ಆ ಒಂದು ಪ್ರಶ್ನೆಯೂ ಕೂಡ ಮೂಡುವಂತಿತ್ತು. ಅಷ್ಟರ ಮಟ್ಟಿಗೆ ಅವರು ಕಾನ್ಫಿಡೆಂಟ್ ಆಗಿ ಕಾಣ್ತಾ ಇದ್ರು. ರಾಹುಲ್ ಗಾಂಧಿ ಅವರ ಆ ಕಾನ್ಫಿಡೆನ್ಸ್ಗೆ ಕಾರಣ ಏನು ಕೇಳಿದ್ರೆ, ಹೇಗಿದ್ರು ಬಿಹಾರದಲ್ಲಿ ಪ್ರಮುಖವಾದಂತಹ ಪಕ್ಷ ಅಂತಂದ್ರೆ ಅದು ಆರ್ಜೆಡಿ ಅವರು ಈ ಬಾರಿ ಅಧಿಕಾರಕ್ಕೆ ಇರುವಂತಹ ಸಾಧ್ಯತೆಗಳು ಇದೆ. ಯಾಕೆ ಅಂತಂದ್ರೆ ವಿರೋಧ ಪಕ್ಷವಾಗಿ ಅವರಿಗೆ ಒಳ್ಳೆಯ ಸ್ಥಾನಗಳು ಹಿಂದೆಯೂ ಕೂಡ ಬಂದಿದ್ವು. ಪಕ್ಷದ ವೋಟ್ ಬ್ಯಾಂಕ್ ಬಹಳ ಭದ್ರವಾಗಿದೆ. ಹೀಗಾಗಿ ಆರ್ಜೆಡಿ ಹೆಗಲ ಮೇಲೆ ಕೂತ್ಕೊಂಡ್ಬಿಟ್ಟು ನಾವು ದಡ ಸೇರ್ತೀವಿ ಅಂತ ರಾಹುಲ್ ಗಾಂಧಿ ಅಂದುಕೊಂಡಿದ್ರು. ಅದೇ ಕಾನ್ಫಿಡೆನ್ಸ್ನಲ್ಲಿ ಬಿಹಾರದಾದ್ಯಂತ ಓಡಾಡ್ತಾ ಇದ್ರು. ಆದರೆ ಇದ್ದಕ್ಕಿದ್ದಂತೆ ತೇಜಸ್ವಿ ಯಾದವ್ ಈಗ ಒಂದು ಬಾಂಬ್ ಸಿಡಿಸಿದ್ದಾರೆ. ಅದೇನು ಕೇಳಿದ್ರೆ, ಎಲ್ಲ 243 ಕ್ಷೇತ್ರದಲ್ಲೂ ಕೂಡ ಆರ್ಜೆಡಿ ಸ್ಪರ್ಧೆ ಮಾಡುತ್ತೆ. ಹೀಗಂತ ತೇಜಸ್ವಿ ಯಾದವ್ ಪ್ರಚಾರ ಮಾಡುವಂತಹ ಸಂದರ್ಭದಲ್ಲಿ ಒಂದು ಬಾಂಬ್ ಸಿಡಿಸಿದ್ದಾರೆ. ಇದು ಕಾಂಗ್ರೆಸ್ ಪಾಳೆಯದಲ್ಲಿ ಬಿರುಗಾಳಿಯನ್ನೇ ಎಬ್ಬಿಸಿದೆ. ಕಾಂಗ್ರೆಸ್ ಏನಂದುಕೊಂಡಿತ್ತು ಗೊತ್ತಾ, ಈ ಬಾರಿ ಸೀಟ್ ಶೇರಿಂಗ್ ವೇಳೆ ನಾವು ಕೂಡ ದೊಡ್ಡ ಮಟ್ಟದಲ್ಲಿ ಸೀಟನ್ನು ಪಡೆದುಕೊಂಡು ಹೆಚ್ಚು ಸ್ಥಾನಗಳನ್ನು ಗೆದ್ದು ಅಧಿಕಾರ ಹಿಡಿಯುವಂತಹ ಸಂದರ್ಭದಲ್ಲಿ ಸರ್ಕಾರದಲ್ಲೂ ಕೂಡ ಮೇಜರ್ ಶೇರ್ ಅನ್ನು ಪಡೆದುಕೊಳ್ಳಬೇಕು ಅಂತೇಳಿ ಕಾಂಗ್ರೆಸ್ ಕನಸು ಕಾಣ್ತಾ ಇತ್ತು. ಯಾವ ಮಟ್ಟಿಗೆ ಕೇಳಿದ್ರೆ, ಒಂದು ಕಡೆ ತೇಜಸ್ವಿ ಯಾದವ್ ಹೇಳ್ಕೊಳ್ತಾ ಇದ್ದಾರೆ, ಗಠಬಂಧನ್ ಅಧಿಕಾರಕ್ಕೆ ಬಂದ್ರೆ ನಾನೇ ಮುಖ್ಯಮಂತ್ರಿ ಆಗ್ತೀನಿ ಅಂತ. ಆದರೆ ರಾಹುಲ್ ಗಾಂಧಿ ಅವರು ಬಹಿರಂಗವಾಗಿ ಇದನ್ನು ಹೇಳೋದಕ್ಕೆ ಕೂಡ ತಯಾರಿರಲಿಲ್ಲ. ಯಾಕೆ ಅಂತಂದ್ರೆ ಕಾಂಗ್ರೆಸ್ಗೆ ಹೆಚ್ಚು ಸೀಟು ಬಂದ್ರೆ ಆ ಸಂದರ್ಭದಲ್ಲಿ ನೆಗೋಷಿಯೇಟ್ ಮಾಡಿಕೊಳ್ಳೋಣ ಅನ್ನುವ ರೀತಿಯಲ್ಲಿ ರಾಹುಲ್ ಗಾಂಧಿ ಅವರ ಬಾಡಿ ಲ್ಯಾಂಗ್ವೇಜ್ ಕಾಣ್ತಾ ಇತ್ತು. ಇದನ್ನೆಲ್ಲ ಗಮನಿಸಿದಂತಹ ತೇಜಸ್ವಿ ಯಾದವ್ ಈಗ ಒಂದು ಬಾಂಬ್ ಹಾಕಿದ್ದಾರೆ, ನಾವು 243 ಸೀಟ್ನಲ್ಲೂ ಕೂಡ ಸ್ಪರ್ಧೆ ಮಾಡ್ತೀವಿ ಅಂತ. ಇದು ಗಠಬಂಧನದ ಬುಡವನ್ನೇ ಅಲುಗಾಡಿಸಿದೆ. ಹಾಗಾದ್ರೆ ನಿಜವಾಗ್ಲೂ ತೇಜಸ್ವಿ ಯಾದವ್ ಕಾಂಗ್ರೆಸ್ ಅನ್ನ ಬಿಟ್ಟುಬಿಡ್ತಾರ ಕೇಳಿದ್ರೆ, ಸದ್ಯಕ್ಕೆ ಆ ಲಕ್ಷಣಗಳು ಕಾಣ್ತಾ ಇಲ್ಲ. ಇದು ಕಾಂಗ್ರೆಸ್ ಮೇಲೆ ಒತ್ತಡ ಹಾಕೋದಕ್ಕೆ ತೇಜಸ್ವಿ ಯಾದವ್ ಮಾಡಿದಂತಹ ಒಂದು ತಂತ್ರ ಅಷ್ಟೇ. ಅಷ್ಟಕ್ಕೂ ತೇಜಸ್ವಿ ಯಾದವ್ ಯಾಕೆ ಹೀಗೆ ಮಾಡ್ತಾ ಇದ್ದಾರೆ, ಯಾಕೆ ಅವರು ಕಾಂಗ್ರೆಸ್ಗೆ ಹೆಚ್ಚು ಸೀಟ್ ಬಿಟ್ಟುಕೊಡೋದಕ್ಕೆ ಸಿದ್ಧ ಇಲ್ಲ ಕೇಳಿದ್ರೆ, 2020 ಬಿಹಾರ ಚುನಾವಣೆಯ ಕಹಿ ನೆನಪು. 2020ರಲ್ಲಿ ಬಿಹಾರದ ವಿಧಾನಸಭಾ ಚುನಾವಣೆ ಆಯ್ತಲ್ಲ, ಆ ಸಂದರ್ಭದಲ್ಲೂ ಕೂಡ ಇದೇ ಮಹಾಗಠಬಂಧನ್ ಇತ್ತು. ಕಾಂಗ್ರೆಸ್, ಆರ್ಜೆಡಿ ಮತ್ತು ಎಡಪಕ್ಷಗಳು ಇವರೆಲ್ಲ ಸೇರ್ಕೊಂಡು ಸೀಟ್ ಶೇರಿಂಗ್ ಅನ್ನು ಮಾಡಿಕೊಂಡಿದ್ರು. ಬಿಹಾರದಲ್ಲಿ ಒಟ್ಟು 243 ವಿಧಾನಸಭಾ ಕ್ಷೇತ್ರಗಳಿದ್ದಾವೆ. ಈ ಪೈಕಿ 2020 ಚುನಾವಣೆಯಲ್ಲಿ ಆರ್ಜೆಡಿ 144 ಕ್ಷೇತ್ರಗಳಲ್ಲಿ ಸ್ಪರ್ಧೆ ಮಾಡಿತ್ತು. ಕಾಂಗ್ರೆಸ್ಗೆ 70 ಸೀಟ್ಗಳನ್ನು ಬಿಟ್ಟುಕೊಡಲಾಗಿತ್ತು. ಹಾಗೆ ಎಡಪಕ್ಷಗಳಿಗೆ 29 ಸೀಟ್ಗಳನ್ನು ಬಿಟ್ಟುಕೊಡಲಾಗಿತ್ತು. ಆದರೆ ರಿಸಲ್ಟ್ ಬಂದಾಗ ಏನಾಯ್ತು ಗೊತ್ತಾ, ಆರ್ಜೆಡಿ 144 ಕ್ಷೇತ್ರಗಳಲ್ಲಿ ಸ್ಪರ್ಧೆ ಮಾಡಿ ಬರೋಬ್ಬರಿ 75 ಸೀಟ್ಗಳನ್ನು ಗೆದ್ದುಕೊಂಡು ಬಿಡ್ತು. ಅದೇ ಕಾಂಗ್ರೆಸ್ 70 ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡಿ ಗೆದ್ದಿದ್ದು ಕೇವಲ 19 ಕ್ಷೇತ್ರಗಳು ಮಾತ್ರ. ಇನ್ನು ಎಡಪಕ್ಷಗಳು 29ರಲ್ಲಿ ಸ್ಪರ್ಧೆ ಮಾಡಿ 12 ಸೀಟ್ಗಳನ್ನು ಗೆದ್ದುಕೊಂಡ್ವು. ಹೀಗಾಗಿ ಆರ್ಜೆಡಿಗೆ ಏನು ಅನ್ನಿಸ್ತಾ ಇದೆ ಅಂತಂದ್ರೆ, ಕಾಂಗ್ರೆಸ್ಗೆ ಕಳೆದ ಬಾರಿ ನಾವು ಹೆಚ್ಚು ಸೀಟ್ಗಳನ್ನು ಬಿಟ್ಟುಕೊಟ್ಟು ಕೆಟ್ಬಿಟ್ವಿ. ಕಾಂಗ್ರೆಸ್ 2020ರಲ್ಲಿ ಕಳಪೆ ಪ್ರದರ್ಶನ ಮಾಡಿದ ಕಾರಣದಿಂದಾಗಿಯೇ ನಾವು ಅಧಿಕಾರವನ್ನು ಕಳೆದುಕೊಳ್ಳಬೇಕಾದಂತಹ ಸನ್ನಿವೇಶ ಬಂತು. ಕಾಂಗ್ರೆಸ್ ಕೂಡ ನಮ್ಮ ರೀತಿಯಲ್ಲೇ ಸೀಟ್ಗಳನ್ನು ಗೆದ್ದಿದ್ದೇ ಆಗಿದ್ರೆ, ಅಂದ್ರೆ ಆರ್ಜೆಡಿ 144ರಲ್ಲಿ ಸ್ಪರ್ಧೆ ಮಾಡಿ 75 ಗೆದ್ದಿತ್ತಲ್ಲ, ಸರಾಸರಿ ಅವರೊಂದು 50% ಅಷ್ಟು ಸೀಟನ್ನು ಗೆದ್ದುಕೊಂಡಿದ್ರು. ಆದರೆ ಕಾಂಗ್ರೆಸ್ ಎಷ್ಟು, 70ರಲ್ಲಿ ಸ್ಪರ್ಧೆ ಮಾಡಿ ಕೇವಲ 19. ಕಾಂಗ್ರೆಸ್ ಕೂಡ ಒಂದು 30ರಿಂದ 35 ಸೀಟ್ಗಳನ್ನು ಗೆಲ್ಲೋದಕ್ಕೆ ಸಾಧ್ಯ ಆಗಿದ್ರೆ ನಾವು 2020ರಲ್ಲೇ ಅಧಿಕಾರಕ್ಕೆ ಬಂದ್ಬಿಡ್ತಿದ್ವಿ ಅಂತ ಹೇಳಿ ತೇಜಸ್ವಿ ಯಾದವ್ಗೆ ಅನ್ನಿಸ್ತಾ ಇದೆ. 2020ರಲ್ಲಿ ಎನ್ಡಿಎಗೆ ಸರಳ ಬಹುಮತ ಬಂದಿತ್ತು, ಕೇವಲ 125 ಸೀಟ್ಗಳನ್ನು ಗೆದ್ದಿದ್ರು. ಮಹಾಗಠಬಂಧನ 110ಕ್ಕೆ ಬಂದು ನಿಂತಿತ್ತು.
ಅದೇ ಕಾಂಗ್ರೆಸ್ ಏನಾದರೂ ಇನ್ನು 10-15 ಸೀಟ್ಗಳನ್ನು ಗೆದ್ದಿದ್ದೇ ಆಗಿದ್ರೆ ನಾವೇ ಅಧಿಕಾರಕ್ಕೆ ಬರ್ತಿದ್ವಿ ಅನ್ನುವಂಥದ್ದು ತೇಜಸ್ವಿ ಯಾದವ್ ಅವರ ಬಲವಾದ ನಂಬಿಕೆ. ಹೀಗಾಗಿ ಅವರು ಈ ಬಾರಿ ಏನು ಪ್ರಯತ್ನ ಮಾಡ್ತಾ ಇದ್ದಾರೆ ಅಂತಂದರೆ RJDಗೆ ಜಾಸ್ತಿ ಸೀಟ್ಗಳು ಸಿಗಬೇಕು. ಈಗ 243 ಇದೆಯಲ್ಲ, ಅದರಲ್ಲಿ ಹತ್ತತ್ರ RJD 180ರಿಂದ 190ರಲ್ಲಿ ಸ್ಪರ್ಧೆ ಮಾಡಿದ್ರೆ ಹೆಚ್ಚು ಸೀಟ್ಗಳನ್ನು ಗೆಲ್ಲಬಹುದು. ನಾವೇ 100 ಕ್ರಾಸ್ ಆಗಿಬಿಡಬಹುದು. ಕಾಂಗ್ರೆಸ್ಗೆ ಒಂದು 30-40 ಸೀಟನ್ನು ಬಿಟ್ಟುಕೊಟ್ಟು ಉಳಿದಂತಹ ಸೀಟ್ಗಳನ್ನು ಎಡಪಕ್ಷಗಳ ಜೊತೆಗೆ ಮತ್ತು ಇತರ ಮಿತ್ರ ಪಕ್ಷಗಳಿಗೆ ಶೇರ್ ಮಾಡಿದ್ರೆ ಲಾಭ ಅನ್ನುವಂಥದ್ದು ತೇಜಸ್ವಿ ಯಾದವ್ ಅವರ ಲೆಕ್ಕಾಚಾರ. ಆದರೆ ರಾಹುಲ್ ಗಾಂಧಿ ಅವರ ಬಯಕೆ ಏನು ಗೊತ್ತಾ? ನಮಗೆ ಜಾಸ್ತಿ ಸೀಟ್ಗಳು ಸಿಗಬೇಕು. ಕಳೆದ ಬಾರಿ 70 ಬಿಟ್ಕೊಟ್ಟಿದ್ರಲ್ಲ, ಈ ಬಾರಿ ನಾವು ಹತ್ತತ್ರ 80ರಿಂದ 90 ಸೀಟ್ಗಳನ್ನಾದರೂ ಪಡೆದುಕೊಳ್ಳಬೇಕು. ಇಲ್ಲದೆ ಹೋದರೆ ಕಳೆದ ಬಾರಿ ಬಿಟ್ಟುಕೊಟ್ಟಂತಹ ಎಲ್ಲ ಸೀಟ್ಗಳು ನಮಗೆ ಸಿಗಬೇಕು ಅನ್ನುವಂಥದ್ದು ಕಾಂಗ್ರೆಸ್ನ ಒತ್ತಾಯ. ಇದೇ ಕಾರಣದಿಂದಾಗಿ ಮಹಾಗಠಬಂಧನ್ ಹೊರಗಡೆಯಿಂದ ಎಲ್ಲ ಚೆನ್ನಾಗಿ ಕಾಣ್ತಾ ಇದ್ರೂ ಕೂಡ ಸೀಟ್ ಶೇರಿಂಗ್ ವೇಳೆ ಇದು ಕುಸಿದು ಬೀಳುವಂಥ ಸಾಧ್ಯತೆಗಳಿದೆ ಅಂತ ಅನೇಕ ವಿಶ್ಲೇಷಕರು ಹೇಳ್ತಾ ಇದ್ರು. ಅದಕ್ಕೆ ಪೂರಕವಾಗಿ ಈಗ ತೇಜಸ್ವಿ ಯಾದವ್ ಹೇಳ್ತಾ ಇದ್ದಾರೆ, ನಾವು ಎಲ್ಲ 243 ಸೀಟ್ಗಳಲ್ಲೂ ಕೂಡ ಸ್ಪರ್ಧೆ ಮಾಡುವಂಥ ಸಾಮರ್ಥ್ಯ ಹೊಂದಿದ್ದೀವಿ, ನಾವು ಸ್ಪರ್ಧೆ ಮಾಡ್ತೀವಿ ಕೂಡ ಅಂತ. ತೇಜಸ್ವಿ ಯಾದವ್ಗೆ ಯಾಕೆ ಈ ಕಾನ್ಫಿಡೆನ್ಸ್? ತೇಜಸ್ವಿ ಯಾದವ್ ಕಾಂಗ್ರೆಸ್ ಅನ್ನು ಬಿಟ್ಟು ಕೂಡ ಅಧಿಕಾರಕ್ಕೆ ಬರಬಹುದಾ ಕೇಳಿದ್ರೆ, ಇತ್ತೀಚೆಗೆ ಬಂದಂತಹ ಎಲ್ಲ ಒಪಿನಿಯನ್ ಪೋಲ್ನ ರಿಸಲ್ಟ್ ಏನಿದೆ ಇದು ತೇಜಸ್ವಿ ಯಾದವ್ ಪರವಾಗಿದೆ. ಬಹುತೇಕ ಒಪಿನಿಯನ್ ಪೋಲ್ಗಳು ಏನು ಹೇಳ್ತಾ ಇದ್ದಾವೆ ಅಂತಂದ್ರೆ, ಬಿಹಾರದಲ್ಲಿ ಯಾರು ಅಧಿಕಾರಕ್ಕೆ ಬರ್ತಾರೆ ಕೇಳಿದ್ರೆ NDA ಅಧಿಕಾರಕ್ಕೆ ಬರುತ್ತೆ ಅಂತ ಹೇಳುವಂಥವರ ಸಂಖ್ಯೆ ಜಾಸ್ತಿ ಇದೆ. ಆದರೆ ಬಿಹಾರದಲ್ಲಿ ಮುಖ್ಯಮಂತ್ರಿ ಅಭ್ಯರ್ಥಿಯಾಗಿ ಯಾರು ಸೂಕ್ತ ಅಂತ ಜನರಿಗೆ ಪ್ರಶ್ನೆ ಕೇಳಿದ್ದೆ ಆದರೆ ಬಹುತೇಕ ಸರ್ವೆಯ ರಿಸಲ್ಟ್ ಏನಿದೆ ಕೇಳಿದ್ರೆ ತೇಜಸ್ವಿ ಯಾದವ್ ಅವರನ್ನು ಮುಖ್ಯಮಂತ್ರಿಯಾಗಿ ನೋಡೋದಕ್ಕೆ ಬಿಹಾರದ ಬಹುತೇಕ ಜನ ಇಚ್ಛೆ ಪಡ್ತಾ ಇದ್ದಾರೆ ಎನ್ನುವಂಥ ಅಂಶ ಬೆಳಕಿಗೆ ಬರ್ತಾ ಇದೆ. ಉದಾಹರಣೆಗೆ ಹೇಳಬೇಕು ಅಂತಂದ್ರೆ, ತೀರಾ ಇತ್ತೀಚೆಗೆ ವೋಟ್ ವೈಬ್ ಸರ್ವೆಯನ್ನ ಆಜ್ ತಕ್ ನಡೆಸಿತ್ತು. ಈ ಒಪಿನಿಯನ್ ಪೋಲ್ನಲ್ಲಿ ಬಿಹಾರದ ಮುಖ್ಯಮಂತ್ರಿಯಾಗಿ ಯಾರನ್ನ ನೋಡೋದಕ್ಕೆ ಬಯಸ್ತೀರಿ ಅಂತ ಜನರಿಗೆ ಕೇಳಲಾದಂತಹ ಪ್ರಶ್ನೆಗೆ 33.5% ಜನ ತೇಜಸ್ವಿ ಯಾದವ್ ಪರವಾಗಿ ಒಲವನ್ನು ಹೊಂದಿದ್ರು. ನಮಗೆ ತೇಜಸ್ವಿ ಯಾದವೇ ಬೆಸ್ಟ್ ಮುಖ್ಯಮಂತ್ರಿ ಅಭ್ಯರ್ಥಿ ಅಂತ ಅವರು ಹೇಳಿದ್ರು. ಅದೇ ರೀತಿಯಾಗಿ ಹಾಲಿ ಮುಖ್ಯಮಂತ್ರಿ ನಿತೀಶ್ ಕುಮಾರ್ಗೆ ಕೇವಲ 24% ವೋಟ್ ಬಂದಿತ್ತು. ಹಾಗೆ ಪ್ರಶಾಂತ್ ಕಿಶೋರ್ ಜನಸ್ವರಾಜ್ ಪಕ್ಷದ ಮುಖ್ಯಸ್ಥ ಈ ಬಾರಿ ಬಿಹಾರದಲ್ಲಿ ಒಂದು ಸಂಚಲನವನ್ನು ಸೃಷ್ಟಿ ಮಾಡ್ತಾ ಇದ್ದಾರೆ. ಈ ಪ್ರಶಾಂತ್ ಕಿಶೋರ್ರನ್ನ ಮುಖ್ಯಮಂತ್ರಿಯಾಗಿ ನೋಡಬೇಕು ಅಂತೇಳಿ 13.7% ಜನ ಅಭಿಪ್ರಾಯ ವ್ಯಕ್ತಪಡಿಸಿದ್ರು. ಹಾಗೆ ಕೇಂದ್ರ ಮಂತ್ರಿ ಚಿರಾಗ್ ಪಾಸ್ವಾನ್ ಪರವಾಗಿ 8.3% ಜನ ಮತ ಹಾಕಿದ್ರೆ, ಸಾಮ್ರಾಟ್ ಚೌಧರಿ ಹಾಲಿ ಉಪಮುಖ್ಯಮಂತ್ರಿ ಅವರ ಪರವಾಗಿ 5.2% ಮತ ಬಿದ್ದಿತ್ತು. ಅಲ್ಲಿಗೆ ತೇಜಸ್ವಿ ಯಾದವ್ ಎಲ್ಲರಿಗಿಂತ ಸಾಕಷ್ಟು ಮುಂದಿದ್ದಾರೆ. ಹಾಲಿ ಮುಖ್ಯಮಂತ್ರಿಗಿಂತಲೂ ಕೂಡ ತೇಜಸ್ವಿ ಯಾದವ್ ಪರವಾಗಿ 10% ಜನ ಹೆಚ್ಚು ವೋಟ್ ಹಾಕಿದ್ದಾರೆ. ಇದಿಷ್ಟು ಮಾತ್ರ ಅಲ್ಲ ಮಿತ್ರರೇ, ಬಹುತೇಕ ಎಲ್ಲ ಸರ್ವೆಗಳಲ್ಲೂ ಕೂಡ ಮುಖ್ಯಮಂತ್ರಿ ಅಭ್ಯರ್ಥಿಯಾಗಿ ತೇಜಸ್ವಿ ಯಾದವ್ ಫ್ರಂಟ್ ರನ್ನರ್ ಆಗಿರ್ತಾ ಇದ್ದಾರೆ. ಇದು ಸಹಜವಾಗಿ ತೇಜಸ್ವಿ ಯಾದವ್ ಅವರ ಕಾನ್ಫಿಡೆನ್ಸ್ ಅನ್ನು ಹೆಚ್ಚು ಮಾಡಿದೆ. ನಾನು ಕಾಂಗ್ರೆಸ್ ಇಲ್ಲದೆ ಹೋದ್ರೂ ಕೂಡ ಗೆಲ್ತೀನಿ ಎನ್ನುವಂಥ ಭಾವನೆ ತೇಜಸ್ವಿ ಯಾದವ್ಗೆ ಬರ್ತಾ ಇದೆ. ಹಾಗಾದರೆ ಇದಿಷ್ಟೇ ಸಾಕಾ? ತೇಜಸ್ವಿ ಯಾದವ್ ಮುಖ್ಯಮಂತ್ರಿ ಆಗಿಬಿಡ್ತಾರಾ? ಆ ಬಗ್ಗೆ ಸರ್ವೆಗಳು ವಿಭಿನ್ನ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾ ಇದ್ದಾವೆ. ಯಾಕೆ ಕೇಳಿದ್ರೆ ಎಲ್ಲ ಬಹುತೇಕ ಸರ್ವೆಯಲ್ಲೂ ಕೂಡ ತೇಜಸ್ವಿ ಯಾದವ್ ಮುಖ್ಯಮಂತ್ರಿ ಅಭ್ಯರ್ಥಿಯಾಗಿ ಬೆಸ್ಟ್ ಆಗಿರಬಹುದು, ಆದರೆ ಅಧಿಕಾರಕ್ಕೆ ಯಾರು ಬರ್ತಾರೆ ಕೇಳಿದ್ರೆ NDA ಬರಬಹುದು. ಈ ರೀತಿಯಾದಂತಹ ಒಂದು ಭವಿಷ್ಯವನ್ನ ಸಮೀಕ್ಷೆಗಳು ನುಡಿತಾ ಇದ್ದಾವೆ. ಇಲ್ಲಿ ತೇಜಸ್ವಿ ಯಾದವ್ ಮುಖ್ಯಮಂತ್ರಿ ಅಭ್ಯರ್ಥಿಯಾಗಿ ಬೆಸ್ಟ್ ಆಗಿದ್ರೂ ಕೂಡ ಯಾಕೆ ಅವರು ಅಧಿಕಾರಕ್ಕೆ ಬರುವ ಸಾಧ್ಯತೆ ಕಡಿಮೆ ಇದೆ ಕೇಳಿದ್ರೆ ಅದಕ್ಕೊಂದು ಮುಖ್ಯವಾದ ಕಾರಣ ಇದೆ. ಈಗ ಮಹಾಗಠಬಂಧನ್ ಅನ್ನುವಂತಹ ವಿಚಾರ ಬಂದಂತಹ ಸಂದರ್ಭದಲ್ಲಿ ಅಲ್ಲಿ ಮುಖ್ಯಮಂತ್ರಿ ಅಭ್ಯರ್ಥಿ ಆಗಿರುವಂತಹದ್ದು ತೇಜಸ್ವಿ ಯಾದವ್ ಮಾತ್ರ. ಅಲ್ಲಿ ಕಾಂಗ್ರೆಸ್ನಿಂದ ಇನ್ನೊಂದು ಹೆಸರಿಲ್ಲ ಅಥವಾ ಎಡಪಕ್ಷಗಳಿಂದ ಮತ್ತೊಂದು ಹೆಸರು ಕೂಡ ಮುನ್ನೆಲೆಯಲ್ಲಿಲ್ಲ. ಇರೋದು ಒಂದೇ ಹೆಸರು, ತೇಜಸ್ವಿ ಯಾದವ್. ಆದರೆ NDA ಮೈತ್ರಿಕೂಟದಲ್ಲಿ ಹಾಗಿಲ್ಲ. NDA ಮೈತ್ರಿಕೂಟದಲ್ಲಿ ನಿತೀಶ್ ಕುಮಾರ್ ಫ್ರಂಟ್ ರನ್ನರ್ ಆಗಿದ್ದಾರೆ. ಎರಡನೆಯದಾಗಿ ಚಿರಾಗ್ ಪಾಸ್ವಾನ್ ಹೆಸರು ಕೂಡ ಓಡಾಡ್ತಾ ಇದೆ, ಸಾಮ್ರಾಟ್ ಚೌಧರಿ ಹೆಸರಿದೆ, ಇನ್ನೂ ಕೆಲ ಹೆಸರುಗಳು ಕೂಡ ಓಡಾಡ್ತಾ ಇದ್ದಾವೆ. ಹೀಗಾಗಿ ಸರ್ವೆಯಲ್ಲಿ ಕೇಳಲಾದಂತಹ ಪ್ರಶ್ನೆಗೆ NDA ವೋಟರ್ಸ್ ಏನು ಹೇಳ್ತಾರೆ, ಅವ್ರಿಗೆ ಆಪ್ಷನ್ ಕೊಟ್ಟಂತಹ ಸಂದರ್ಭದಲ್ಲಿ ಕೆಲವರು ನಿತೀಶ್ ಕುಮಾರ್ಗೆ ವೋಟ್ ಹಾಕ್ತಾರೆ, ಕೆಲವರು ಚಿರಾಗ್ ಪಾಸ್ವಾನ್ಗೆ ವೋಟ್ ಹಾಕ್ತಾರೆ, ಮತ್ತೆ ಕೆಲವರು ಸಾಮ್ರಾಟ್ ಚೌಧರಿಗೆ ವೋಟ್ ಹಾಕ್ತಾರೆ. ಇವರೆಲ್ಲರ ಒಟ್ಟು ಮತಗಳನ್ನು ತೆಗೆದುಕೊಂಡ್ರೆ NDA ಮತಗಳು ಜಾಸ್ತಿ ಆಗ್ತವೆ. ಈ ವೋಟ್ ವೈಬ್ ಸರ್ವೆಯಲ್ಲೂ ಕೂಡ NDAಗೆ 36.2% ವೋಟ್ ಸಿಗುತ್ತೆ ಅಂತ ಪ್ರೆಡಿಕ್ಟ್ ಮಾಡಲಾಗಿದೆ. ಅದೇ ಗಠಬಂಧನ್ಗೆ 35.8% ವೋಟ್ ಸಿಗಬಹುದು ಅಂತ ಸಮೀಕ್ಷೆ ಹೇಳ್ತಾ ಇದೆ. ಪ್ರತಿ ಸಮೀಕ್ಷೆಯಲ್ಲೂ ಕೂಡ NDAಗೆ ಜಾಸ್ತಿ ಮತಗಳು ಬರ್ತವೆ ಅನ್ನುವಂಥದ್ದನ್ನ ಕನ್ಫರ್ಮ್ ಆಗಿ ಹೇಳ್ತಾ ಇದ್ದಾವೆ. ಈ ಸಮೀಕ್ಷೆಗಳನ್ನೆಲ್ಲ ಹೊರಗಿಟ್ಟು ಬಿಹಾರದ ಚಿತ್ರಣ ಹೇಗಿದೆ ಅಂತ ನೋಡೋದಾದ್ರೆ, ಬಿಹಾರದ ಚುನಾವಣೆಯಲ್ಲಿ ಈ ಬಾರಿ ಅನೇಕ ಫ್ಯಾಕ್ಟರ್ಗಳು ವರ್ಕೌಟ್ ಆಗುವಂತಹ ಸಾಧ್ಯತೆಗಳಿದೆ. ಇದು ಚುನಾವಣಾ ದಿಕ್ಕನ್ನು ಬದಲಾಯಿಸುವಂತಹ ಸಾಧ್ಯತೆಗಳು ಕೂಡ ಇದಾವೆ. ಮೊದಲನೇದಾಗಿ ಮಹಿಳಾ ಮತದಾರರು ಯಾರ ಪರವಾಗಿದ್ದಾರೆ, ಇದು ತೀರಾ ಇಂಪಾರ್ಟೆಂಟ್ ಆಗುತ್ತೆ. ಈವರೆಗಿನ ಬಿಹಾರದ ಚಿತ್ರಣವನ್ನು ನೋಡಿದ್ರೆ ಮಹಿಳಾ ಮತದಾರರು ಈಗಲೂ ಸಹ ನಿತೀಶ್ ಕುಮಾರ್ ಪರವಾಗೇ ಇದ್ದಾರೆ. ನಿತೀಶ್ ಕುಮಾರ್ ಕೈಗೊಂಡಂತಹ ಕೆಲ ನಿರ್ಧಾರಗಳಿಂದಾಗಿ ಮಹಿಳಾ ಮತದಾರರು ಗಟ್ಟಿಯಾಗಿ ನಿತೀಶ್ ಕುಮಾರ್ ಬೆನ್ನಿಗೆ ನಿಂತಿದ್ದಾರೆ. ಈ ಬಾರಿಯ ಚುನಾವಣೆಯಲ್ಲೂ ಕೂಡ ಮಹಿಳಾ ಮತದಾರರು ನಿತೀಶ್ ಕುಮಾರ್ ಅವರನ್ನೇ ಬೆಂಬಲಿಸ್ತಾರೆ ಅಂತ ಅನೇಕ ಎಕ್ಸ್ಪರ್ಟ್ಗಳು ಅಭಿಪ್ರಾಯ ವ್ಯಕ್ತಪಡಿಸ್ತಾ ಇದ್ದಾರೆ. ಇದು ನಿತೀಶ್ ಕುಮಾರ್ಗಿರುವಂತಹ ದೊಡ್ಡ ಶಕ್ತಿ. ಇನ್ನೊಂದು ಕಡೆಯಲ್ಲಿ ತೇಜಸ್ವಿ ಯಾದವ್ ಕೂಡ ವೀಕ್ ಆಗಿಲ್ಲ. ಅವರು ಯಾದವ ಮತ ಬ್ಯಾಂಕ್ ಅನ್ನು ಬಹಳ ಗಟ್ಟಿಯಾಗಿ ಹಿಡ್ಕೊಂಡಿದ್ದಾರೆ. ಜೊತೆಗೆ ಮುಸ್ಲಿಂ ಮತ ಬ್ಯಾಂಕ್ ಕೂಡ ತೇಜಸ್ವಿ ಯಾದವ್ ಬೆನ್ನಿಗೆ ನಿಂತುಕೊಂಡಿದೆ. ಇನ್ನು ಹಿಂದುಳಿದ ವರ್ಗದ
ಮತಗಳು ಕೂಡ ಕಾಂಗ್ರೆಸ್ ಕಾರಣದಿಂದಾಗಿ ತೇಜಸ್ವಿ ಯಾದವ್ಗೆ ಬರ್ತಾ ಇದ್ವು. ಒಂದು ವೇಳೆ ಕಾಂಗ್ರೆಸ್ ಮತ್ತು ಆರ್ಜೆಡಿಯ ನಡುವೆ ಭಿನ್ನಾಭಿಪ್ರಾಯ ಉಂಟಾಗಿ ಸೀಟ್ ಶೇರಿಂಗ್ ನಲ್ಲಿ ವ್ಯತ್ಯಾಸ ಆಗಿ ಟಿಕೆಟ್ ಹಂಚಿಕೆಯಲ್ಲಿ ಏನಾದರೂ ಗೊಂದಲಗಳು ಉಂಟಾಗಿದ್ದೆ ಆದ್ರೆ ಆ ಸಂದರ್ಭದಲ್ಲಿ ಈ ವೋಟ್ ಬ್ಯಾಂಕ್ ಡಿಸ್ಟರ್ಬ್ ಆಗಬಹುದು. ಇದರ ಲಾಭ ನೇರವಾಗಿ ಎನ್ಡಿಎಗೆ ಆಗುವಂತ ಸಾಧ್ಯತೆಗಳಿದೆ. ಇಲ್ಲೇನು ಡಿಸ್ಟರ್ಬ್ ಆಗಿಲ್ಲ ಅಂತಂದ್ರೆ ಈ ಹಿಂದುಳಿದ ವರ್ಗದ ಮತಗಳು ಸಾಲಿಡ್ ಆಗಿ ಮಹಾಗಠಬಂಧನ್ಗೆ ಹೋಗುವಂತ ಎಲ್ಲ ಸಾಧ್ಯತೆಗಳು ಕೂಡ ಇದಾವೆ. ಇದರ ನಡುವೆ ಬಿಜೆಪಿಗಿರುವಂತಹ ದೊಡ್ಡ ತಲೆಬಿಸಿ ಏನು ಕೇಳಿದ್ರೆ ಪ್ರಶಾಂತ್ ಕಿಶೋರ್. ಈ ಬಾರಿ ಜನಸ್ವರಾಜ್ ಪಕ್ಷವನ್ನ ಕಟ್ಟಿಕೊಂಡು ಇಡೀ ಬಿಹಾರದಾದ್ಯಂತ ಸಿಕ್ಕಾಪಟ್ಟೆ ಓಡಾಡ್ತಾ ಇದ್ದಾರೆ ಈ ಪ್ರಶಾಂತ್ ಕಿಶೋರ್ ಟಾರ್ಗೆಟ್ ಮಾಡ್ತಾ ಇರುವಂತಹದ್ದೇ ಯುವ ಸಮುದಾಯವನ್ನ, ಜೊತೆಗೆ ಎಜುಕೇಟೆಡ್ ಕ್ಲಾಸ್ ಅನ್ನ. ಇದು ಹೇಳಿ ಕೇಳಿ ಬಿಜೆಪಿಯ ವೋಟ್ ಬ್ಯಾಂಕ್. ಈಗ ಪ್ರಶಾಂತ್ ಕಿಶೋರ್ ಕಾರಣದಿಂದಾಗಿ ಬಿಜೆಪಿಯ ವೋಟ್ ಬ್ಯಾಂಕ್ ಡಿಸ್ಟರ್ಬ್ ಆಗಬಹುದಾ? ಈ ಪ್ರಶ್ನೆಯೂ ಕೂಡ ಉದ್ಭವಿಸಿದೆ. ಪ್ರಶಾಂತ್ ಕಿಶೋರ್ ಎಷ್ಟರ ಮಟ್ಟಿಗೆ ಹವಾ ಎಬ್ಬಿಸಿದ್ದಾರೆ ಅಂತಂದ್ರೆ ಪ್ರತಿ ಸಮೀಕ್ಷೆಯಲ್ಲೂ ಕೂಡ ಪ್ರಶಾಂತ್ ಕಿಶೋರ್ ಅವರನ್ನ ಮುಖ್ಯಮಂತ್ರಿ ಅಭ್ಯರ್ಥಿಯಾಗಿ ಕೇಳಲಾದಂತಹ ಪ್ರಶ್ನೆಗೆ 10-15% ವೋಟುಗಳು ಬೀಳ್ತಾ ಇದ್ದಾವೆ. ಒಂದು ವೇಳೆ ಪ್ರಶಾಂತ್ ಕಿಶೋರ್ ಏನಾದರೂ ಬಹಳ ಚೆನ್ನಾಗಿ ಟಿಕೆಟ್ ಹಂಚಿಕೆಯನ್ನು ಮಾಡಿ ಸೂಕ್ತ ಅಭ್ಯರ್ಥಿಗಳನ್ನು ಕಣಕ್ಕಿಳಿಸಿದ್ದೆ ಆದರೆ ದೊಡ್ಡ ಮಟ್ಟದಲ್ಲಿ ಓಟನ್ನು ಒಡೆಯುವಂತಹ ಸಾಧ್ಯತೆಗಳಿರುತ್ತೆ. ಇದು ನೇರವಾಗಿ ಎನ್ಡಿಎಗೆ, ಅದರಲ್ಲೂ ಬಿಜೆಪಿಗೆ ಹೊಡೆತ ಕೊಡುವಂತಹ ಸಾಧ್ಯತೆಗಳಿದೆ ಅಂತ ಅನೇಕ ಎಕ್ಸ್ಪರ್ಟ್ಗಳು ಹೇಳ್ತಾ ಇದ್ದಾರೆ. ಹೀಗಾಗಿ ಮಿತ್ರರೇ, ಬಿಹಾರದ ಈ ಬಾರಿಯ ಚುನಾವಣೆ ಇದೆಯಲ್ಲ, ಬಹಳ ರಣರೋಚಕವಾಗಿದೆ. ಸೀಟ್ ಶೇರಿಂಗ್ ಹೇಗಾಗುತ್ತೆ, ಮೈತ್ರಿಕೂಟ ಎಷ್ಟರ ಮಟ್ಟಿಗೆ ಹೊಂದಾಣಿಕೆಯೊಂದಿಗೆ ಚುನಾವಣೆಯನ್ನು ಎದುರಿಸ್ತವೆ ಅನ್ನೋದರ ಮೇಲೆ ಚುನಾವಣಾ ರಿಸಲ್ಟ್ ನಿರ್ಧಾರ ಆಗುತ್ತೆ. ಆರ್ಜೆಡಿ ಮತ್ತು ಕಾಂಗ್ರೆಸ್ನ ಮೈತ್ರಿಕೂಟದಲ್ಲಿ ಬಿರುಕು ಕಾಣಿಸಿಕೊಂಡು ಸೀಟ್ ಶೇರಿಂಗ್ನಲ್ಲಿ ವ್ಯತ್ಯಾಸ ಆಗಿದ್ದೆ ಆದರೆ ಅದರ ನೇರ ಲಾಭ ಬಿಜೆಪಿಗಾಗುತ್ತೆ, ಜೊತೆಗೆ ಎನ್ಡಿಎಗಾಗುತ್ತೆ. ಅದೇ ಜೆಡಿಯು, ಎಲ್ಜೆಪಿ ಮತ್ತು ಬಿಜೆಪಿಯ ಮೈತ್ರಿಕೂಟದಲ್ಲಿ ಸ್ವಲ್ಪ ಬಿರುಕು ಕಾಣಿಸಿಕೊಂಡು ಸೀಟ್ ಶೇರಿಂಗ್ನಲ್ಲಿ ವ್ಯತ್ಯಾಸ ಆಗಿ ಟಿಕೆಟ್ ಹಂಚಿಕೆಯಲ್ಲಿ ಗೊಂದಲ ಉಂಟಾಗಿದ್ದೆ ಆದರೆ ಅದರ ಲಾಭ ಆರ್ಜೆಡಿ ನೇತೃತ್ವದ ಮಹಾಗಠಬಂಧನ್ಗೆ ಆಗುತ್ತೆ. ಆದರೆ ತೇಜಸ್ವಿ ಯಾದವ್ ಸಿಡಿಸಿದಂಥ 2-4-3 ಬಾಂಬ್ ಇದೆಯಲ್ಲ, ನಾನು 243 ಕ್ಷೇತ್ರಗಳಿಗೆ ಅಭ್ಯರ್ಥಿಯನ್ನು ನಿಲ್ಲಿಸ್ತೀನಿ ಅಂತ, ಇದು ರಾಹುಲ್ ಗಾಂಧಿ ಪಾಳೆಯದಲ್ಲಿ ಬಿರುಗಾಳಿಯನ್ನು ಎಬ್ಬಿಸಿದ್ದಂತೂ ಸತ್ಯ. ಮಿತ್ರರೇ, ಈ ಎಲ್ಲ ವಿಚಾರಗಳ ಕುರಿತಾಗಿ ನಿಮ್ಮ ಅನಿಸಿಕೆ, ಅಭಿಪ್ರಾಯಗಳೇನು? ಕಮೆಂಟ್ ಮಾಡೋ ಮೂಲಕ ನಮಗೆ ತಿಳಿಸಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಜೊತೆಗೆ ನೀವಿನ್ನೂ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಒತ್ತಿ.